ಸೌಂಡ್ ಕ್ಲಿಯರ್ ಮಾಡೋ ಸ್ವಲ್ಪ ಕೇಳಿಸ್ತಾ ಇಲ್ಲ ಅಪ್ಪಿ ನನ್ನ ಹೆಸರೇನು ಹೇಳು ಎದ್ದೋಗ್ಬಿಟ್ಟು ಈ ಸಾಧಕ ಸಮಾರಂಭ ಅವಸಹ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಆತ್ಮೀಯರಾಗಿರ್ತಕ್ಕಂಥ ಗಮನಿಕವರೇ, ಹಾಗೆ ಆತ್ಮೀಯರಾಗಿರ್ತಕ್ಕಂಥ ಹಾಗೆ ಶಿಕ್ಷಕರವರೇ, ಅವರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು 2 ಸ್ಪೀಚ್ ರೆಡಿ ಮಾಡ್ಕೊಂಡು ಬಂದೆ. ನನ್ನ ಮೈಂಡಲ್ಲಿದೆ, ಆಮೇಲೆ ಈ ಬೆಳೆಸುವಾಗ ಇರಬೇಕು. ಕಣ್ಣು ಚೆನ್ನಾಗಿದೆ, ಕಿವಿ ಚೆನ್ನಾಗಿದೆ, ಮೈ ಚೆನ್ನಾಗಿದೆ, ಹೋಗು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸೈನಿಸ್ ಮೆಡಿಸಿನ್ನಲ್ಲಿ ಹೈದರಾಬಾದ್ಗೆ ಒಂದು ಟ್ರಿಪ್ ಹೋಗಿ ಹಾಕೊಂಡಿದ್ವಿ, ಎಲ್ಲ ಆಗಿದೆ, ಇತ್ತೀಚೆಗೆ ಸಿಕ್ತು. ಎಲ್ಲರೂ ಕೂಡ ತೆಗಿಬೇಡಿ ಸ್ಪೆಕ್ಸ್ ತುಂಬ ಚೆನ್ನಾಗಿದೆ. ಅದಕ್ಕೆ ಕಥೆ ಇದು. 30 ವರ್ಷಗಳ ಹಿಂದೆ ನಿಮ್ಮ ಸ್ಥಾನದಲ್ಲಿ ನಾನು ವಿದ್ಯಾರ್ಥಿ. 28 ವರ್ಷಗಳಿಂದ ನಾನು ಇಲ್ಲಿ ಅಧ್ಯಾಪಕ. ಇಲ್ಲಿ 19ಕ್ಕೆ ಬಂದೆ. 98ರಿಂದ ಕೋಲಾರದಲ್ಲಿ ನಾನು ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೆ. 19ರಲ್ಲಿ ಅದು ನಾರ್ತ್ ಯೂನಿವರ್ಸಿಟಿ ಆದಮೇಲೆ ಈ ಕಡೆ ಬಂದೆ. ಎಲ್ಲ ಒಂದು 98ರಿಂದ ಇಂದಿನವರೆಗಿನ ನನ್ನ ವಿದ್ಯಾರ್ಥಿಗಳ ಒಂದು ನೆನಪೋಗ್ತಕ್ಕಂಥದ್ದು ಸ್ಮರಣೀಯವಾಗಿರ್ತಕ್ಕಂಥದ್ದು. ಈಗ ಮುಗಿಸ್ಕೊಂಡು ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ನೆನಪು ಅಂತಕ್ಕಂಥದ್ದು ಅವಿಸ್ಮರಣೀಯವಾಗಿರ್ತಕ್ಕಂಥದ್ದು. ತರಗತಿಗಳಲ್ಲಿ ಅವರು ಇದ್ದಂಥ ಶಿಸ್ತು, ಅವರ ಡಿಸಿಪ್ಲೈನ್ ನಾನು ನಿಜವಾಗ್ಲೂ ನಾನು ನೋಡಿಲ್ಲ. ಮತ್ತೆ ಟ್ರಿಪ್ಪುದೇನಕ್ಕಾಗಿ ವಿದ್ಯಾರ್ಥಿ ನೋಡಿರ್ಬೋದು, ಆ ಟ್ರಿಪ್ಪುದ ಹುದ್ದೆ ಅಲ್ಲ, ಎಲ್ಲ ಇಡೀ ನನಗೆ ಬಹಳ ಹೆಚ್ಚೆ. ಅದೇ ನೀವು ಅವರೆಲ್ಲ ಹೋಗ್ತಾ ಇದ್ದೀನಲ್ಲ, ನೀವು ಅದೇ ಥರ ಇದ್ದೀರಿ, ಏನೋ ಮುಗಿಸಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು. ಅದು ಒಂದು ರೀತಿ ಅವಿಸ್ಮರಣೀಯವಾಗಿ ನನ್ನ ಒಂದು ಜೀವನದಲ್ಲಿರೋದು ಇದು. ಹಾಗೆ ನಿಮಗೆ ಒಂದು ಹೇಳ್ತಕ್ಕಂಥ ಒಂದು ಫೀಲ್ ಮಾತು ಅಂದರೆ, ಬಹಳ ಇಲ್ಲಿ ಎಮ್ಮೆಗೆ ಬಂದಂಥದ್ದೇ ಒಂದು ಅವಾರ್ಡ್ ಅಂದ್ಕೊಳ್ಬೇಕು. ನಾನು ಕನ್ನಡ ಎಮ್ಮೆಗೆ ನಂಬಿರ ಇಲ್ಲ, ನಾನು ಹಿಸ್ಟ್ರಿ ಎಕನಾಮಿಕ್ಸ್ ಆಗಬೇಕು ಅಂತಕ್ಕಂಥದ್ದು. ಅಪ್ಲಿಕೇಶನ್ ಫಿಲ್ ಮಾಡುವ ಸಂದರ್ಭದಲ್ಲಿ ಜಾಗ್ರಫಿಗೆ ಆಗಬೇಕಾಗಿರ್ತಕ್ಕಂಥ ಅಪ್ಲಿಕೇಶನ್ ಎಲ್ಲ ಅಲ್ಲಿ ಫಿಲ್ ಮಾಡುವಾಗ ಅದು ಕನ್ನಡ ಮಾರ್ಕ್ಸ್ ನೋಡಿ ಜಾಗ್ರಫಿ ಬೇಡ ಅಂತೇಳಿ ನನ್ನನ್ನು ಹಾಕ್ಸಿದೆ. ಯಾರೋ ಅವ್ರಿಗೆ ಗೊತ್ತಿಲ್ಲ, ಅವ್ರನ್ನ ಸ್ಮರಿಸ್ಕೊಳ್ಬೇಕು. ಸೊ ಹಾಗೆ ಎಂಟ್ರೆನ್ಸ್ ಇತ್ತು, ಬಹಳ ಕಾಂಪಿಟೇಷನ್ ಇತ್ತು, ಬಹಳ ಅಂದ್ರೆ ನನಗೆ ಒಂದು ಕನಸಿತ್ತು. ಡಿಗ್ರಿ ಬರುವಾಗ ನಾನು ಕೇಸ್ ಮಾಡಬೇಕು ಅನ್ನೋ ಒಂದು ಕನಸಿತ್ತು. ಆಗಿಂದಲೇ ಬಹಳ ಹೋಗ್ತಾ ಇದ್ದೆ. ಆಮೇಲೆ ಇಲ್ಲಿಗೆ ಬಂದ ಮೇಲೆ ನನಗೆ ನನ್ನ ಜ್ಞಾನದ ಹಸಿವು ಅಂತಕ್ಕಂಥದ್ದು ಇರಿಸ್ಕೊಳ್ಳೋದಕ್ಕೆ ನನಗೆ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನ ಭಾರತಿ ಆಗಿಲ್ಲ, ಜ್ಞಾನ ದೇಗುಲ ಆಯಿತು. ಮುಂದಿನ ಶನಿವಾರ ಪ್ರತಿ ಶನಿವಾರ ರಜೆ ಇತ್ತು. ವರ್ಷಕ್ಕೆ ಹೋಗಿ ಹೋಗ್ತಾ ಇದ್ದೆ. ರಜಾ ಬಿದ್ದಾಗ ಇಲ್ಲಿ ನಾವು ಈ ಗಾಂಧಿ ಭವನ ಹತ್ರ ಒಂದು ಸಸ್ಯ ಉದ್ಯಾನ ಇದೆ, ಅಲ್ಲಿ ಹೋಗಿ ನೋಡ್ತಾ ಇದ್ದೆ. ಗಾಂಧಿ ಭವನ ಕಡೆ ಹೋಗಿ ನೋಡ್ತಾ ಇದ್ದೆ. ಆಮೇಲೆ ಸ್ಪೋರ್ಟ್ಸ್ ಅಕಾಡೆಮಿಗೆ ಅಲ್ಲಿ ಹೋಗಿ ಹೋಗ್ತಾ ಇದ್ದೆ. ಅನೇಕ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಅಂತ. ಬಟ್ ನನಗೆ ಒಂದು ಟೈಮ್, ವಿದ್ಯಾರ್ಥಿಗಳಿಗೆ ನಿಮಗೆ ಅಷ್ಟೇ ಟೈಮ್ ಅಂತಕ್ಕಂಥ ಬಹಳ ಇಂಪಾರ್ಟೆಂಟ್. ಜೀವನದಲ್ಲಿ ಏನು ಬೇಕಾಗಿದ್ರು ಹಣ ಕೊಟ್ಟು ತೆಗೆದುಕೊಳ್ಬಹುದು, ಆದರೆ ಕೈಯನ್ನು ಮಾತ್ರ ಕೊಟ್ಕೊಡಕ್ಕಾಗೋದಿಲ್ಲ. ಅದರಿಂದ ಆ ಸಮಯದ ಪ್ರಜ್ಞೆ ಅಂತಕ್ಕಂಥದ್ದು, ಆ ಸಮಯದ ಬಳಕೆ ಅಂತಕ್ಕಂಥದ್ದು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ನನಗೆ ಆಗಲೇ ಒಂದು ಅರಿವಿತ್ತು. ನಾನು ಬೇಸ್ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನನ್ನ ಕನಸಿದ್ದು. ಅದು ಆಕಸ್ಮಿಕವಾಗಿ ನಾನು ಬೇಸ್ ಬರೀತಾ ಇದ್ದಾಗಲೇ ನನಗೆ ಅಪಾಯಿಂಟ್ ಆಗಿದ್ದೀನಿ. ಅದು ಡ್ರಾಪ್ ಮಾಡಬೇಕೆಲ್ಲ ಸಬ್ಜೆಕ್ಟ್ಗಳದ್ದು. ಹಾಗೆ ಅದು ಇವತ್ತು ನಾನು ಖುಷಿ ಆಗುತ್ತೆ ನನಗೆ. ಅನೇಕ ವಿದ್ಯಾರ್ಥಿಗಳು 28 ವರ್ಷಗಳ ಹಿಂದೆ ನನ್ನ ಪಾಠ ಕಲಿಸತಕ್ಕಂಥ ವಿದ್ಯಾರ್ಥಿಗಳು ಅವರು ಮಾತಾಡಿದವರು ನನ್ನ ಕೈಗಿದ್ದಾರೆ, ಪ್ರಿಯಾಂಕೃಷ್ಣ ಮಾತಾಡ್ತಾ ಇದ್ದಾರೆ ಅಂತ ನಾನು ಯಾರು ಅಂತ ಹೇಳಿದೆ. ಅವ್ರು ಪರೀಕ್ಷೆ ಮಾಡೋಣ ಬದುಕೋಗಿದ್ದಾರೆ ಅಂತ ನನಗೆ ಅವ್ರು ಹೇಳಿದ್ರೆ, ಸರ್ ನೀವು ಪ್ರಿಯಾಂಕೃಷ್ಣ ನೋಡ್ಕೊಂಡು ಎಷ್ಟು ವಿಷಯ ನಿಜವಾಗ್ಲೂ ನನಗೆ ಒಂದು ರೀತಿ ನನ್ನ ವಿದ್ಯಾರ್ಥಿಗಳಿಗೆ ನನ್ನ ಹಣ ಸಿಕ್ತು. ಕ್ಲಾಸಲ್ಲಿ ಮಾತ್ರ ಅದೆಷ್ಟು ಬೈದಿದ್ದೇವೆ ಅಂದರೆ ಯಾವಾಗಲೂ ಅದೇ
ಯಾವಾಗಲೂ ಹೇಳಿಲ್ಲ, ಏನು ಯಾವಾಗ ಚೇಷ್ಟೆ ತೆಗಿತೀನಿ ಮತ್ತು ಅವ್ರ ಸಮಾಧಾನ ಕೂಡ ಇರ್ತೀನಿ. ನನಗೆ ಏಕೆಂದ್ರೆ ವಿದ್ಯಾರ್ಥಿಗಳಿಗೆ ಅವ್ರು ಏನೋ ಇದರಿಂದ ಅವ್ರೇನೋ ಇದು ಮಾಡಿದ್ದಾರೆ ರೈತರಿಗೆ ಬಂದಿರೋ ಜವಾಬ್ದಾರಿ ಏನು, ನಿಮ್ಮ ತಂದೆ ತಾಯಿ ಗಳಿಸಿರ್ತಕ್ಕಂಥದ್ದು ಏನು, ಓದಿ. ನನಗೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನಾನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಶಿಸ್ತು. ಆ ಶಿಸ್ತು ಇಲ್ಲದೆ ಇದ್ರೆ ಯಾವುದೇ ಒಂದು ಜ್ಞಾನ ಇದ್ರೂ ಕೂಡ ವ್ಯರ್ಥನೆ. ಜೀವನದಲ್ಲಿ ನಾನು ಒಬ್ಬ ಮೇಷ್ಟ್ರಾಗಿ ನನಗೆ ಜ್ಞಾನ ಇರ್ಬೋದು, ಜ್ಞಾನ ಒಂದೇ ಮುಖ್ಯ ಅಲ್ಲ, ಮೌಲ್ಯಗಳು ಕೂಡ ಮುಖ್ಯ. ಮೌಲ್ಯಗಳು ಇಲ್ಲದೆ ಇರ್ತಕ್ಕಂಥ ಜ್ಞಾನ ವ್ಯರ್ಥ. ಆದ್ರಿಂದ ನಾವು ಸಾಹಿತ್ಯವನ್ನು ಓದುವಂತ ವಿದ್ಯಾರ್ಥಿಗಳು ನೀವು ನಿಮಗೆ ಸಾಹಿತ್ಯದ ಜ್ಞಾನದ ಜೊತೆಗೆ ಮೌಲ್ಯಗಳು ಇರಬೇಕು. ಆ ಮೌಲ್ಯಗಳಿಂದಾಗಿ ಸಾಹಿತ್ಯ ಓದೋದಕ್ಕೆ ಒಂದು ಸಾಧಕ ಆಗ್ತಕ್ಕಂಥದ್ದು. ಅದರಿಂದ ನೀವು ಒಂದು ಏನು ಕನ್ನಡಗಳಲ್ಲಿ ಸಂದರ್ಭ ಬಂದಾಗ ಪ್ರಸ್ತಾಪ ಮಾಡಿದ್ದೀವಿ. ಆದರೆ ನೀವು ಯಾಕೆ ನಿಮಗೆ ಬಂದಿರ್ತಕ್ಕಂಥದ್ದು, ನಿಮ್ಮ ಜವಾಬ್ದಾರಿ ಇರ್ತಕ್ಕಂಥದ್ದು ಏನು ಅಂತಕ್ಕಂಥದ್ದು ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ಇರಬೇಕು ಅಂತ ಹೇಳಿ ನಾನು ಭಾವಿಸ್ಕೊಳ್ತಕ್ಕಂಥದ್ದು. ಅದರಿಂದ ನಮ್ಗೆ 28 ವರ್ಷಗಳ ಒಂದು ಅಧ್ಯಾಪನ ಅಂತಕ್ಕಂಥದ್ದು ಬಹಳ ಒಂದು ಖುಷಿ ಇದೆ. ಎಲ್ಲ ವಿದ್ಯಾರ್ಥಿಗಳು ಅದೇ ಒಂದು ಪ್ರೀತಿಯನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು ಕೂಡ ಅದಕ್ಕೆ ಒಂದು ರೀತಿ ವಿಶೇಷವಾದಂತಹ ಒಂದು ಸಂತೋಷವನ್ನು ಕೂಡ ತಂದುಕೊಂಡಿದೆ ಅಂತಕ್ಕಂಥ ಮಾತಿಂದ. ಹಾಗಾಗಿ ಜವಾಬ್ದಾರಿ ಏನಾದರೂ ಬಿಟ್ಕೊಡ್ಬೇಕಂತಂದ್ರೆ ನೀವೇ ನಿಮ್ಮಿಂದಾನೇ, ಅದು ಬೇರೆ ಯಾರು ಮಾಡೋಕ್ಕಾಗಲ್ಲ. ಓದಬೇಕು, ನಾನು ಟೇಸ್ಟ್ ಮಾಡಬೇಕು ಅನ್ನೋ ಒಂದು ಸ್ಟೇಟ್ ಪ್ರೊಫೆಸರ್ ಆಗಬೇಕು ಅಂದರೆ ನೀವೇ ಇತ್ತು ಅದರ ಒಂದು ಸಾಧನೆ ಅಥವಾ ಗುರಿಯ ಕಡೆ ಹೋಗ್ಬೇಕು ಹೊರತು ಯಾರು ಕೂಡ ನಿಮ್ಮನ್ನ ಕೈ ಹಿಡಿದು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ವಿದ್ಯಾರ್ಥಿ ಈಗ ಇತ್ತೀಚೆಗೆ ಸ್ಟೇಟ್ ಲೆವೆಲ್ ಬಂದ ಶ್ರೀನಿವಾಸ್ ಅಂತ ಹೇಳಿ PhD ಮಾಡ್ತಾ ಇದ್ದಾರೆ. ಯಾಕೆ ಅವ್ರಿಗಿರ್ತಕ್ಕಂಥ ಅವಕಾಶ ನಿಮಗೂ ಇರುತ್ತೆ, ಎಲ್ಲರಿಗೂ ಒಂದೇ ಪರೀಕ್ಷೆನೆ. ಯಾಕೆ ಅವರು ಒಂದು ಅಷ್ಟು ಸಕ್ಸಸ್ ಆಗ್ತಾ ಇಲ್ಲ, ಅವ್ರ ಶ್ರಮ ಇರುತ್ತೆ ಅಲ್ಲಿ. ಅದಕ್ಕೆ ಅಂತ ಒಂದು ಭಾವನೆ ಏನಂದ್ರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಒಳ್ಳೆ ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಹೋದ್ರೆ ನನಗೆ ಬಹಳ ಖುಷಿ ಆಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಮನಸ್ಸಿನ ಒಂದು ಆಸೆ. ಹಾಗೆ ಇದು ಜೊತೆಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ನಾನು ನಿಮಗೆ 2 ಸ್ಕ್ರಿಪ್ಟ್ ಇವಾಗ ರೆಡಿ ಮಾಡ್ಕೊಂಡು ಬಂದಿದ್ದೇವೆ. ಒಂದು ಹೇಳ್ತೀನಿ. ಸೊ ಒಂದು ನೆಕ್ಸ್ಟ್ ಒಂದು ಆ ಸ್ಕ್ರಿಪ್ಟ್ ನಾಯಿ, ನರಿ ಮತ್ತು ಸಿಂಹ. ನಾಯಿ ರಾಜ ಆಗೋದಕ್ಕೆ ಹೋಗುವಂಥದ್ದು, ಸಿಂಹ ಈ ಕಾಡಿನಲ್ಲಿ ರಾಜ ಆಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಗಂಡಾರಣ್ಯ ಅಂತಕ್ಕಂಥ ಒಂದು ಅರಣ್ಯಕ್ಕೆ ಇಟ್ಕೊಳ್ಳಿ. ಗಂಡಾರಣ್ಯದಲ್ಲಿ ಒಂದು ನರಿ ಇಡೀ ತನ್ನ ಆಳ್ವಿಕೆಯನ್ನು ಮಾಡ್ತಾ ಇದೆ. ಏನು ಆಡಳಿತಕ್ಕೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಪ್ರಾಣಿಗಳು ತನ್ನದೇ ಕೃತ್ಯವನ್ನು ಮಾಡ್ತಕ್ಕಂಥದ್ದು, ಮತ್ತೆ ಬೇರೆ ಬೇರೆ ಪ್ರಾಣಿಗಳ ಜೊತೆ ತಂದಿದ್ದು ತಮಾಷೆ ಮಾಡ್ತಕ್ಕಂಥದ್ದು. ಸಿಂಹರು ಒಂದು ಹಂತದವರೆಗೆ ಬೇರೆ ಬೇರೆ ಪ್ರಾಣಿಗಳೆಲ್ಲ ಇದರಿಂದ ಒಂದು ಚೇಷ್ಟೆಗಳನ್ನು ಸಹಿಸೋದಕ್ಕೆ ಸಾಧ್ಯ ಆದರೆ ಆ ಸಿಂಹದ ರಾಜನಂತರವಾಗಿ ಕಂಪ್ಲೇಂಟ್ ಮಾಡಿ ಈ ಥರ ಮಾಡ್ತಾ ಇದೆ ಅಂತೇಳಿ ಸಿಂಹ ಅವರ ಕರೆದು ಬಹಳ ನೀವು ಈ ಥರ ಮಾಡ್ತಾ ಇರ್ತಕ್ಕಂಥ ತಪ್ಪು, ನೀವು ಈ ಥರ ತಂದಿಟ್ಟು ತಮಾಷೆ ತರ್ತಕ್ಕಂಥ ತಪ್ಪು, ಇನ್ನೊಂದ್ಸರಿ ಏನಾದರೂ ಇನ್ನು ಈ ಥರ ಬೇರೆ ಪ್ರಾಣಿಗಳ ಮೇಲೆ ಈ ಥರದ ಒಂದು ತಂತ್ರ ಉಪಯೋಗ ಮಾಡಿದ್ರೆ ನಿಮಗೆ ತುಂಬಾ ಶಿಕ್ಷೆ, ಕಠಿಣವಾದಂಥ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿರುತ್ತೆ. ಆಗ ಈ ನದಿ ಪಾಪ ಆಗಾಗ ಒಂದು ರೀತಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಯಾರು ಕೇಳಲ್ಲ ಅಂತ ಹೇಳಿ ಗೊತ್ತಾಯ್ತು ಅಂತ ಒಂದು ಇದು ಏನಂತಕ್ಕಂಥದ್ದು. ಸೊ ನನಗೆ ಆ ನದಿ ನನಗೆ ಒಂದು ರೀತಿ ಇವರು ಯಾರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಹೇಳಿ ಅದೇ ಒಂದು ಉಪಾಯ ಮಾಡ್ಕೊಂಡು ಸಿಂಹದ ಅದ್ರ ಹೋಗಿ ಈ ಏನು ಅಳ್ತಾ ಇದೆ ನದಿ ಯಾಕೆ ಅಂತ ಕೇಳಿದಾಗ ನಿಮ್ಮ ಬಗ್ಗೆ ಬೇರೆ ಪ್ರಾಣಿಗಳೆಲ್ಲ ಅಸಮಾಧಾನ ಇದೆ, ನೀವು ರಾಜನಾಗಿ ಸರಿ ಇಲ್ಲ, ಆದ್ರಿಂದ ಆನೆ ಕೂಡ ನಿಮ್ಮ ವಿರುದ್ಧವಾಗಿ ನಿಂತಿದೆ. ನೀವು ಈಗ ಏನಾದರೂ ನಾನು ಏನ ಕೇಳಿದ್ರೆ ಸೊ ಆನೆ ಮತ್ತೆ ಬೇರೆ ಪ್ರಾಣಿಗಳ ಇದರಿಂದಾಗಿ ನಾವು ವಿರೋಧಕ್ಕೆ ಒಳಗಾಗಬೇಕಾಗುತ್ತೆ. ಅದಕ್ಕೆ ನಾನು ಉಪಾಯ ಹೇಳ್ಕೊಡ್ತೀನಿ, ಆ ಥರ ಮಾಡಿದ್ರೆ ಮಾತ್ರ ನೀವು ರಾಜರಾಗಿ ಮುಂದುವರಿಯಲು ಸಾಧ್ಯ ಇಲ್ಲ ಅಂತ ಇಂಥ ರಾಜರ ಸ್ಥಾನಗಳನ್ನು ತೆಗೀತಾರೆ ಅಂತ ಹೇಳುತ್ತೀನಿ. ಆ ಸಿಂಹ ಅವರು ಇರ್ಬೋದೇನು ಅಂತ ಹೇಳಿ ಆಯ್ತು ನೀವು ಹೇಳ್ದಂಗೆ ನಾನು ರಾಜರಾಗಿ ಇರ್ಬೇಕು ಯಾವಾಗ ಅಂತ ಹೇಳಿ ಏನ್ ಮಾಡ್ಬೇಕು ಅಂತಂದ್ರೆ ಸೊ ನನ್ನಂತ ನಾನು ಹೇಳಿದಾಗೆ ಉಳಿದ ಪ್ರಾಣಿಗಳು ಒಂದು ಕೇಳಬೇಕು.
ಕೇಳಬೇಕು ಅನ್ನುವಂಥದ್ದು. ನನ್ನ ನದಿಯನ್ನ ಅಣ್ಣ ಅಂತ ಕರಿಬೇಕು. ಇದು ಅದಿನೇ ಅವರೆಲ್ಲ ಕರ್ಕೊಂಡು ಬರ್ತೀನಿ ಅವ್ರಿಗೆ ಹೇಳ್ಬೇಕು ಅಂತೇಳಿ ಅದು ಒಪ್ಪಿಸುತ್ತೆ. ಸರಿ ಒಪ್ಪಿಸಿದಾಗ ಸರಿ ಈ ನದಿ ಹೇಳಿದಂಥ ಒಂದು ವಿಚಾರಗಳಿಗೆ ತುಂಬ ಒಪ್ಕೊಂಡು ಎಲ್ಲ ಪ್ರಾಣಿಗಳನ್ನು ಕರೆದು ಇನ್ಮೇಲೆ ನೋಡು ನದಿ ಅಣ್ಣ, ನೀವು ನದಿ ಹೇಳಿದಾಗ ಕೇಳಬೇಕು ಅನ್ನುವಂಥ ಇದರಿಂದ ಅವರಿಗೆ ಎಲ್ಲ ಪ್ರಾಣಿಗಳಿಂದ ಒಂದು ವಾಗ್ದಾನ ತೆಗೆದುಕೊಂಡು ಕಳಿಸ್ಕೊಡುತ್ತೆ. ಹೀಗೆ ಇರಬೇಕಾದ್ರೆ ಒಮ್ಮೆ ಈ ನದಿಗೆ ಅದು ಏನು ಬೇಕೋ ಅದೆಲ್ಲ ಅವರಿಂದ ಕಳ್ಸ್ಕೊಳ್ಳೋದು, ತಿನ್ನೋದು, ಒಂದು ರೀತಿ ಅಲ್ಲಿ ಸಿನಿಮಾ ರಾಜನಾಗಿದೆ, ಇಲ್ಲಿ ಇವರು ಈ ರಾಜನಾಗಿ ನದಿ ಕೆಲಸ ಮಾಡ್ತಾ ಇರುತ್ತೆ. ಒಮ್ಮೆ ಎಲ್ಲ ಅದಕ್ಕೆ ಬೇಕಾದಾಗ ತಿಂಗಳಿಗೊಂದು ಎಂಟರ್ಟೈನ್ಮೆಂಟು ಅಥವಾ ಅದಕ್ಕೆ ಬೇಕಾದಂಥ ಎಲ್ಲ ಕೊಟ್ಟಿರ್ತಾ ಇರುತ್ತೆ. ಒಮ್ಮೆ ಅದು ಯಾಕೋ ಒಂದ್ಸರಿ ಇವತ್ತು ಈ ಮನರಂಜನೆ ಅಂತಕ್ಕಂಥದ್ದು ತಿನ್ನೋದು ಅವೆಲ್ಲ ಆಯಿತು, ಈಗ ಒಂದು ಮನರಂಜನೆ ಬೇಕು, ಅದಕ್ಕೆ ಎಲ್ಲ ಪ್ರಾಣಿಗಳ ತಂದಾಗ ಎಲ್ಲ ಇರುತ್ತೆ, ಯಾವ ರೀತಿ ಮನರಂಜನೆ ಮಾಡಬೇಕು, ಹೇಳ್ತೀನಿ ನಾವು ಮಾಡ್ತೀವಿ ಅಂತೆಲ್ಲ ಕೇಳಿದಾಗ ಅಲ್ಲಿ ಒಂದು ಚಿಂಪಾಂಜಿ ಇರುತ್ತೆ. ಆ ಚಿಂಪಾಂಜಿ ಅಣ್ಣನಿಗೆ ಯಾಕೆ ಇಷ್ಟೊಂದು ಚೆನ್ನಾಗಿದೆಯಾ, ನಿಮ್ಗೆ ಏನು ಮನರಂಜನೆ ಬೇಕು, ನಾನು ಡ್ಯಾನ್ಸ್ ಮಾಡ್ಬೇಕಾ, ಏನು ಮಾಡಿಸಿದ್ರೆ ನೀನು ಮಾತ್ರ ಡ್ಯಾನ್ಸ್ ಮಾಡಬೇಡ, ಹಿಂದೆ ಮಾಡಬೇಕಂತ ಡ್ಯಾನ್ಸ್ ನೋಡಿ ಅದು ಇನ್ನೂ ನಾನು ತೀರಿಸ್ಕೊಂಡಿಲ್ಲ, ಅದರಿಂದ ಇವತ್ತು ಬೇಡ, ಯಾಕಂದ್ರೆ ಹಿಂದೆ ಸರಿಯಾಗಿ ಮಾಡಲಿಲ್ಲ ಅಂದರೆ ಮಾಡಿದ ಡ್ಯಾನ್ಸ್ ಏನು, ಆದರೆ ನೀನು ಮಾಡ್ತಾ ಇದ್ದಂಥ ಶಬ್ದಗಳು ನೋಡಿದ್ರೆ ಆ ಸೌಂಡು ಅದು ಇನ್ನೂ ಬರ್ತಿಲ್ಲ ನಾನು, ಆದರೆ ನೀನು ಡ್ಯಾನ್ಸ್ ಮಾತ್ರ ಮಾಡಬೇಡ, ದಯವಿಟ್ಟು ಸುಮ್ಮನೆ ಅದೇನೋ ಹಾಡಲ್ಲಿ ಅರಿಸೋಗಿರ್ತಕ್ಕಂಥ ಅಲಸಿನಲ್ಲಿತ್ತು ಅದಕ್ಕಿಂತ ಆ ಥರದ ಸೌಂಡ್ಗಳು ಬಂತು ಅಂತ ಹೇಳಿ ಈಗ ಅದು ಬೇಡ ಅಂತ ಹೇಳಿ ಹೀಗೆ ಒಬ್ಬೊಬ್ಬರು ಒಂದು ಮಲ ಒಂದು ಹೇಳುತ್ತೆ, ಅದಕ್ಕೆ ಏನು ಬೇಕು ಹೇಳೋದು ಸೆಕೆಂಡ್ಗಳು ತಗೊಂಡ್ಬರ್ತೀನಿ ಅಂತ ಹೇಳಿ ಅದೇ ಬೇಡ ಆ ಥರ ಅಲ್ಲ ನಾನು ಎಂಟರ್ಟೈನ್ಮೆಂಟ್ ಬರ್ತಾ ಇರೋದು ಅಂತೇಳಿ ಅಷ್ಟೊತ್ತಿಗೆ ಒಂದು ಕೋಳಿ ಮನುಷ್ಯನಿಗೆ ಕೋಳಿ ಬಂದು ಇದೇನು ಸಭೆ ಕರೀತಾ ಇದೆ, ಏನು ಇರ್ಬೋದು ಅಂತ ಎಲ್ಲ ಕೇಳಿದಾಗ ಹೀಗೆ ನೋಡಿ ನನಗೆ ಒಂದು ರೀತಿ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಅದಕ್ಕೆ ಡಲ್ಲಾಗಿದೆ ಅಂತೇಳಿ ಕೇಳಿದಾಗ ಅಯ್ಯೋ ಹೌದಾಗ ನಿಮ್ಗೆ ಏನು ಬೇಕು ನಾನು ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂತ ಹೇಳಿದಾಗ ಸೊ ಅದೇ ನದಿಗೆ ಆಶ್ಚರ್ಯ ಆಗುತ್ತೆ, ಯಾರಿಂದ ಮಾಡಲಿಲ್ಲ ನಿಮ್ಮಿಂದ ಸಾಧ್ಯ ಆಗುತ್ತೆ. ಮತ್ತೆ ಈ ಸಭೆ ಆರಂಭವಾಗಿ ಎಷ್ಟೊತ್ತಾಗಿದೆ ಈಗ ಬಂದಿದೆ ಯಾಕೆ ಅಂತ ಹೇಳಿ ಕೇಳಿದಾಗ ಇಲ್ಲ ಯಾವುದೋ ಒಂದು ಮರದ ಕೆಳಗಡೆ ಒಂದು ಎಲೆಗಳ ಕೆಳಗಡೆ ಒಂದು ಈ ಇತ್ತು ಅಂತಿಕೊಂಡು ಬರೋದು ಅದರಿಂದ ಇಷ್ಟು ಬೇಕಾಗಿತ್ತು ಅಂತ ಹೇಳಿದಾಗ ಸೊ ಆಗ ನಾನು ನಿಮಗೆ ಎಂಟರ್ಟೈನ್ಮೆಂಟ್ ತಗೊಂಡು ಬರ್ತೀನಿ ಮಾಡ್ತೀನಿ ಅಂತ ಹೇಳಿ ಅದು ಆಗಿ ಹೋಗುತ್ತೆ. ಇಬ್ಬರು ಇಷ್ಟು ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಪ್ರಾಣಿಗಳಿಂದಲೇ ಎಂಟರ್ಟೈನ್ ಮಾಡೋಕ್ಕಾಗಿಲ್ಲ, ನಿಮ್ಮಿಂದ ಏನಾಗುತ್ತೆ ಅಂದರೆ ನದಿ ಒಂದು ರೀತಿ ಕುತೂಹಲದಿಂದ ಕಾಯ್ತಾ ಇರುತ್ತೆ. ಅಷ್ಟೊತ್ತಿಗೆ ಹೊರಗಡೆ ಊರಿಂದ ಹೊರಗಡೆ ಹೋಗಿ ಆ ಊರ ಹತ್ರ ಒಂದು ನಾಯಿ ಒಂದು ಇಲಿ ತಿಂತಾ ಇದೆ, ಅದು ಮಕ್ಕಳಾಗಿ ಒಂದು ಒಳ್ಳೆ ಆಹಾರ ಸಿಕ್ತು ಅಂತ ತಿಂತಾ ಇದ್ರೆ ಈ ಕೋಳಿ ಹೋಗಿ ಅದ್ರ ಮುಂದೆ ನಿಂತ್ಕೊಳ್ಳುತ್ತೆ, ಇದು ಈ ನಾಯಿನೇ ಹೇಳ್ಕೊಂಡು ಹೋಗ್ಬಿಡ್ತಾರೆ ಏನಾದ್ರು ಮಾಡಿ ತಿಂತಾ ಇದ್ರೆ ಇದು ತಿನ್ನೋದ್ರಲ್ಲಿ ನೀರುವಾಗಿ ನೋಡೋದಿಲ್ಲ. ಆಮೇಲೆ ಇದು ಕೋಳಿ ಸ್ವಲ್ಪ ನಾಯಿ ಮುಂದೆ ಡ್ಯಾನ್ಸ್ ಮಾಡಿದ್ರೆ ಆಮೇಲೆ ಅದು ಏನು ನನ್ನ ಹತ್ರ ಬಂದಿದೆ ಅಂದರೆ ಒಳ್ಳೆ ಆಹಾರ ಸಿಗ್ತದೆ ಇದನ್ನು ಬಿಟ್ಟು ವ್ಯಕ್ತಿಗತ ಸ್ನಾನ ಮಾಡೋಕ್ಕೆ ಶುರು ಮಾಡುತ್ತೆ. ಅದು ಸ್ವಲ್ಪ ಹೋಗ್ತಾ ಈ ಬೌಂಡ್ರಿ ಒಳಗಡೆ ನಾಯಿ ಹೋಗೋದಕ್ಕಾಗೋದಿಲ್ಲ, ಅಲ್ಲಿ ಹೋದ್ರೆ ತಿಂದಾಕ ಬೇರೆ ಪ್ರಾಣಿಗಳು ಅಂತ ಹೇಳಿ ಭಯ ಇರುತ್ತೆ. ಇದು ಗೊತ್ತಿಲ್ಲದೆ ಮೆಂಟಲಿ ಕರ್ಕೊಂಡಾಗ ಕಾಂಪೌಂಡು ಆಗಿ ಹೋಗುತ್ತೆ. ಹೊರಗಡೆ ಹೋದಾಗ ಇಲ್ಲಿ ನದಿ ಸಭೆ ಎಲ್ಲ ಇದು ನೋಡಿ ನಾಯಿಗೆ ಒಂದು ಬಹಳ ಭಯ ಹೋಗುತ್ತೆ. ಆ ಭಯದಲ್ಲಿ ಅದೇನು ಮಾತಾಡಬೇಕು ಅನ್ನೋದು ಗೊತ್ತಾದ್ರೆ ನಾನೇ ರಾಜ ನಿಮಗೆ ನಾನೇನ ಕೇಳ್ಬೇಕು ಅಂತ ಇದು ಹೊಗಳ್ತಾ ಇರುತ್ತೆ ಅದು. ಸೊ ಆಗ ಇದು ಈ ನದಿ ಈ ನಾಯಿಯನ್ನು ನೋಡಿ ನೋಡು ಏನು ನೀನು ಇಲ್ಲಿಗೆ ಯಾಕೆ ಬಂದೆ ಏನು ಅಂತ ಹೇಳಿದಾಗ ಇಲ್ಲ ನಾನೇ ಇದ್ದೇನೆ ರಾಜ ಇದಕ್ಕೆ ಕಾಡಿಗೆ ನಾನೇ ನೀವೆಲ್ಲ ಕೇಳ್ಬೇಕಂತೆ ಅಂತ ಹೇಳಿದೆ. ಸೊ ಆದರೆ ನೀನು ನಾವೇನಾಗೆ ಕೇಳಬೇಕು, ಆದರೆ ಈ ಸಿಂಹ ರಾಜ ಇದ್ದಾರೆ, ಸಿಂಹ ರಾಜ ಒಂದು ರಾಜನ ಒಪ್ಪಿಸ್ಕೊಂಡು ಬಂದಿದೆ ಮೇಲೆ ನಮಗೆ ರಾಜ ಅಂತಕ್ಕಂಥ ಒಂದು ಮಾತನ್ನ ಬೇರೆ ಬೇರೆ ಪ್ರಾಣಿಗಳೆಲ್ಲ ಹೇಳುತ್ತೆ. ಸಾಕ ನಾನು ಹೆಂಗೆ ಒಪ್ಪಿಸ್ಬೇಕು ಸಿಂಹರಾಜನ ಹೇಳಿದಾಗ 2 ಗಂಟೆಗೆ ಸರಿಯಾಗಿ ಸಿಂಹ ಇಲ್ಲಿ ಒಂದು ಗುಡ್ಡದ ಮೇಲೆ ಮಲಗಿರುತ್ತೆ, ಅಲ್ಲಿ ಹೋಗಿ ಹೇಳು ನಾನೇ ಮೇಲೆ ರಾಜ ನೀನಲ್ಲ, ನೀನು ನಾನೇ ಕೇಳಬೇಕು ಅನ್ನುವಂಥ ಕರೆಕ್ಟಾಗಿ 2 ಗಂಟೆಗೆ ಹೋಗಿರ್ಬೇಕು ಅಂತ ಹೇಳಿ ಹೇಳುತ್ತೆ. ಇದು ಆಕೆ 2 ಗಂಟೆಗೆ ಹೋಗಿ ಸುಮಾರು 1 ತಿಂಗಳು ಹೋಗುತ್ತೆ ನಾನೇ ರಾಜ ಅಂತ ಹೇಳಿ ಸಿಂಹ ಏನು ಪ್ರತಿಕ್ರಿಯೆ ಕೊಡೋದಿಲ್ಲ.
ಅದೇ ಅನ್ಕೊಡುತ್ತೆ ಬಳಸಿರ್ಬೋದು, ಇನ್ನೂ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಬಹುಶಃ ಅಂದಂತ ರಾಜರನ್ನಾಗಿ ಎಕ್ಸೆಪ್ಟ್ ಮಾಡ್ಕೊಂಡಿರ್ಬೋದು ಅಂತ ಹೇಳಿ 1 ತಿಂಗಳಾದ್ಮೇಲೆ ದಿವಸ 2 ಗಂಟೆಗೆ ಹೋಗ್ತಾ ಇದ್ದಂಥದ್ದು 1 ಗಂಟೆಗೆ ಹೋಗುತ್ತೆ. 1 ಗಂಟೆಗೆ ಹೋದ್ರೆ ಆ ಸಿನಿಮಾ 2 ಗಂಟೆಗೆ ತಿಂದು ಚೆನ್ನಾಗಿ ಅದು ನಿದ್ದೆ ಹೋಗ್ತಾ ಇತ್ತು. 1 ಗಂಟೆಗೆ ಇಲ್ಲೂ ಅದು ನಿದ್ದೆ ಮಾಡ್ತಾ ಇಲ್ಲ. ಇದು ಹೋಗಿ ನಾನೇ ರಾಜ ಇದೆಲ್ಲ ಮಾತಾಡ್ತಾ ಇದೆ. ಸಿನಿಮಾಕ್ಕೆ ಗೊತ್ತಾಗಿ ಅದು ಒಂದು ಗರ್ಜನೆ ಮಾಡುತ್ತೆ. ಆ ಒಂದು ಗರ್ಜನೆಗೆ ಅದೇನೇನು ಮಾಡ್ಕೊಳ್ಬೇಕು ಎಲ್ಲ ಮಾಡಿಕೊಂಡು ಆಮೇಲೆ ಇದು ಹೆಂಗೆ ಈ ತರ ಇಲ್ಲಿಗೆ ಬಂದಿದ್ದು ಏನು ನಾಯಿ ಅಂತೇಳಿ ಆಮೇಲೆ ನರಿ ಎಲ್ಲ ಕರೆಸಿದಾಗ ಸಿನಿಮಾ ಕೇಳಿದ್ರೆ ಹೇಗೆ ಬಂತು ಈ ನಾಯಿ ಇಲ್ಲಿ ಅಂತ ಕೇಳಿದಾಗ ಅದಕ್ಕೆ ಇಲ್ಲ ಸ್ವಾಮಿ, ನಾಯಿನ ಕೋಳಿ ಕರ್ಕೊಂಡು ಬಂತು. ಆ ಕೋಳಿಯನ್ನ ಈ ನಾಯಿಯನ್ನ ಪರೀಕ್ಷೆ ಮಾಡಬೇಕು, ಅದಕ್ಕೆ ಎಷ್ಟು ಸ್ವಂತ ಬುದ್ಧಿ ಇದೆ ಅನ್ನೋದನ್ನ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಅದಕ್ಕೆ ಒಂದು ಪರೀಕ್ಷೆ ಮಾಡಿದೆ ನಾನು. ಸೊ ನಾನು ಪರೀಕ್ಷೆ ಮಾಡಿದೆ, ಆ ನಾಯಿ ನಾನು ಹೇಳಿದಂತ ಎಲ್ಲ ವಿಚಾರ ನಂಬ್ಕೊಳ್ತು. ಅದು ನಂಬ್ಕೊಂಡು ಈ ತರ ಮಾಡ್ತಾ ಇದೆ ಅಂತ ಹೇಳಿ ಸಿಂಹಕ್ಕೆ ನರಿ ಹೇಳುತ್ತೆ. ಅದಕ್ಕೆ ನಾಯಿ ನಾನು ಇಲ್ಲ ನರಿ ಹೇಳಿದ್ದು ನಿಜಾನೇ ನಂಬ್ಕೊಂಡು ನನ್ನ ಸ್ಪರ್ಧೆ ಇರಲ್ಲ, ಅದೇನು ತಪ್ಪಿಲ್ಲ ಅಂತ ಹೇಳ್ತಾರೆ. ನರಿ ಹೇಳುತ್ತೆ ಅದಕ್ಕೆ ತಪ್ಪಿಲ್ಲದೆ ಇರ್ಬೋದು, ನಾನು ಹೇಳಿದ್ದೀನಿ ಸ್ವಂತ ಬುದ್ಧಿ ಇರ್ಬೇಕು ನಿಮಗೆ, ನಾನು ಹೇಳುವಂತ ಬೇರೆ, ಆದ್ರೆ ನಿಜಾನ ಸುಳ್ಳ ಅಂತ ಹೇಳಿ ನೀನು ಅದನ್ನ ಪರೀಕ್ಷೆ ಮಾಡ್ಕೊಳ್ಬೇಕಾಗಿತ್ತು ಅಂತಕ್ಕಂಥ ಒಂದು ಇದರಿಂದ ಅದು ಒಂದು ಎಂಟರ್ಟೈನ್ ಮಾಡಿಕೊಂಡು ನದಿ ಒಂದು ಖುಷಿಯಾಗಿ ಎಂತ ಒಂದು ನನಗೆ ಬೇಕಾದಂತ ಮನರಂಜನೆ ಸಿಕ್ಕಿತು ಅಂತ ಹೇಳಿ ಆ ನದಿ ಬಹಳ ಸಂತೋಷವಾಗಿದ್ರೆ. ಸಿಂಹ ಏನಿದೆ ಅಂದ್ರೆ ನಾಯಿಗೆ ಒಂದು ಕಂಡೀಷನ್ ಆದ್ರೆ 3 ಹೆಣ್ಸು ಒಳಗಡೆ ಈ ಒಂದು ಅರಣ್ಯದಿಂದ ಓಡೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಎಲ್ಲ ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಪ್ರಾಣಿಗಳು, ಚಿರತೆ, ಬೇರೆ ಬೇರೆ ಇಲ್ಲಿರ್ತಕ್ಕಂಥ ಅವರಿಗೆ ಇದಾಗುತ್ತೆ ಅಂತ ಹೇಳಿ ಹೇಳ್ತಾ ಇದೆ. ಇದು ಅಷ್ಟೊಳಗಡೆ ನಾಯಿ ಅಲ್ಲಿಂದ ಎಸ್ಕೇಪ್ ಆಗೋಗುತ್ತೆ. ಹೀಗೆ ಏನು ಒಂದು ಮೆಸೇಜ್ ಅಂದ್ರೆ ಏನಾದರೂ ಹೇಳಿದ್ರೆ ಅದನ್ನು ಯೋಚನೆ ಮಾಡಬೇಕು, ಸ್ವಂತ ಬುದ್ಧಿ ಅಂತಕ್ಕಂಥದ್ದು ಇರಬೇಕು ಅನ್ನೋದಂದ್ರೆ ಬಹಳ ಮುಖ್ಯವಾಗಿ ನನಗೆ ಈ ಒಂದು ನಾನು ಹೇಳಿದಂಥ ಈ ಒಂದು ಕಥೆಯ ವಿದ್ಯಾರ್ಥಿಗಳು ಯೋಚನೆ ಮಾಡಿ ನಾನು ಏನೋ ಕ್ಲಾಸ್ಗಳಲ್ಲಿ ಇರ್ತೀನಿ ಅದು ಸರಿನಾ ಅಂತ ಯೋಚನೆ ಮಾಡಿ ಒಂದು ನಿರ್ಧಾರ ತೆಗೆದುಕೊಳ್ಬೇಕಂತ ವಿದ್ಯಾರ್ಥಿಗಳು. ಸೊ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮ ತುಂಬಾ ವಿದ್ಯಾರ್ಥಿಗಳು ಬರಬೇಕಾಗಿತ್ತು ಅನಿಸುತ್ತಾರೆ. ಯಾಕೋ ಒಂದು ರೀತಿ ನೀರಸ ಅಂತ ಹೇಳಿ ಅನಿಸ್ತಾ ಇದೆ. ಮತ್ತೆ ನೀವು ಈಗಾಗಲೇ ಬಹಳ ಒಂದು ತಡ ಆಗಿರೋದು ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳ ವತಿಯಿಂದ ಎಷ್ಟು ವಿಧದ ಒಂದು ಸಂದರ್ಭ ಬಂದಿತ್ತು ಅಂತೇಳಿ ನಾನು ಭಾವಿಸ್ಕೊಳ್ತೀನಿ. ಎಲ್ಲ ಮೊದಲ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದಲೂ ಕೂಡ ಸ್ವಾಗತ. ಮತ್ತೆ ಈ ಕಾರ್ಯಕ್ರಮವನ್ನ ಏರ್ಪಡಿಸಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳು ಅವರಿಗೆ ಒಂದು ರೀತಿ ಅಭಿನಂದನೆಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ತಮ್ಮ ವೈಯಕ್ತಿಕ ಅನುಭವಗಳನ್ನು ಹಂಚಿಕೊಂಡಂತಹ ಡಾಕ್ಟರ್ ಮುನಿಯಪ್ಪ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.